ಲುಕ್ ಮಸೂದನ ಬಿಡೋದಲ್ಲಿ ಏನಾಗ್ತಿದೆ ಅಂತಂದರೆ ಒಪ್ಪಿ ಲೆವೆಲ್ ಕ್ಲಾಸ್ ಕೊಡ್ರ ಕಡೆ ಗೇಮ್ ಪ್ಲೇ ಈ ಮ್ಯಾಚಲ್ಲಿ ಬುಯ್ ಹೊಡೆದಿರೋ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಈ ಮ್ಯಾಚಲ್ಲಿ ಬುಯ್ ಹೊಡೆದಿರ್ತೀವಿ. ಹಾಗೆ ಅದಕ್ಕಿಂತ ಮುಂಚೆ ಫಸ್ಟ್ ಎಲ್ರಿಗೂ ಅನ್ಸ್ಕೊಳ್ತೀನಿ ಯಾಕಂದರೆ ಎಲ್ರಿಗೂ ಅನ್ಸ್ಕೊಳ್ತೀನಿ ಯಾಕಂದರೆ ಇವತ್ತು 100 ಸಬ್ಸ್ಕ್ರೈಬರ್ಸ್ನ ನಾವು ರೀಚ್ ಮಾಡಿಸಾಗಿದೆ. 100 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿದ್ದೀವಿ ಗೈಸ್. ಸೊ ನಿಮ್ಮ ಸಪೋರ್ಟಿಂದ ಇದೆಲ್ಲ ಆಗಿರೋದು. ನೀವಿಲ್ಲದೆ ನಾನಿಲ್ಲ. ಸೊ ನೀವಿಲ್ಲದೆ ಏನೂ ಆಗೋಲ್ಲ ಗೈಸ್. ಎಲ್ಲ ನೀವು ಸಪೋರ್ಟ್ ಮಾಡಿರೋದ್ರಿಂದನೇ ಆಗಿರೋದು. 100 ಸಬ್ಸ್ಕ್ರೈಬರ್ಸ್ನ ನಾವು ರೀಚ್ ಮಾಡಿಸ್ಬಿಡ್ತಿದ್ದೀವಿ ಗೈಸ್. ನಂಗಂತೂ ತುಂಬ ಖುಷಿ ಆಗ್ತಿದೆ, ಏನು ಹೇಳ್ಬೇಕಂತಲೇ ಗೊತ್ತಾಗ್ತಿಲ್ಲ. ಸೊ ಚೆನ್ನಾಗಿ ಸಪೋರ್ಟ್ ಮಾಡ್ತೀರಾ. ಸೊ ಇದೇ ಥರ ಸಪೋರ್ಟ್ ಮಾಡಿ. ಹಾಗೆ ಈಗ ಎನಿಮಿಸ್ ಓಕೆ ಬಂದರು, ಎನಿಮಿಸ್ ಬಂದರು. ಹಾಗೆ 100 ಸಬ್ಸ್ಕ್ರೈಬರ್ಸ್ನ ರೀಚ್ ಮಾಡಿಸಾಗಿದೆ. ಅದೇ ಖುಷಿಗೆ ನೀವು ಯಾವ ಥರ ವಿಡಿಯೋ ಬೇಕೋ ಕೇಳಿ, ನಾನು ಯಾವ ಥರ ವಿಡಿಯೋ ಬೇಕಾದ್ರೂ ಹಾಕ್ತೀನಿ. ಹಾಗೆ ಎನಿಮಿ ಬಂದ ಇಲ್ಲ ನೋಡಿ, ಇಷ್ಟೊಂದು ಡ್ಯಾಮೇಜ್ ಕೊಟ್ಟರು ನಾನು ನಾಕ್ ಮಾಡಿಬಿಡ್ತಾನೆ. ಹಾಗೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹೇಳೋದ್ರ ಜೊತೆಗೆ ಸಾರಿನೇ ಕೇಳ್ಕೊತೀನಿ. ಎಂತಕ್ಕಂತಂದರೆ ಒಂದು 4-5 ದಿವಸ ಆಯ್ತು ಅಂದ್ಕೊಳ್ತೀನಿ ವಿಡಿಯೋ ಹಾಕಿ. ಎಂತಕ್ಕಂತಂದ್ರೆ ಈಗ ಆ್ಯಕ್ಟಿವ್ ಆಗಿ ಮಾತಾಡ್ತೀನಲ್ಲ, ಅದೇ ಥರ ಅವಾಗ ಆ್ಯಕ್ಟಿವ್ ಆಗಿ ಮಾತಾಡೋಕ್ಕಾಗ್ತಿದ್ದಿಲ್ಲ. ಅದಕ್ಕೋಸ್ಕರನೇ ವಿಡಿಯೋ ಹಾಕೋಕ್ಕಾಗಿರಲಿಲ್ಲ. ಸೊ ಇನ್ಮೇಲಿಂದ ಡೈಲಿ ವೀಡಿಯೋಸ್ ಬರುತ್ತೆ. ಹಾಗೆ ತುಂಬ ಜನಕ್ಕೆ ಸ್ಕೂಲ್ ಸ್ಟಾರ್ಟ್ ಆಗಿದೆ ಅಂತ ಅನ್ಕೊತೀನಿ. ಯಾರ್ಯಾರು ಸ್ಟಾರ್ಟ್ ಆಗಿದೆ ಕೆಳಗಡೆ ಕಮೆಂಟ್ ಮಾಡಿ. ಹಾಗೆ ಮಾರ್ನಿಂಗ್ ಬೆಸ್ಟಾ ಈವ್ನಿಂಗ್ ಬೆಸ್ಟಾ ಅಂತ ಕೆಳಗಡೆ ಕಮೆಂಟ್ ಮಾಡಿ ವಿಡಿಯೋ ಹಾಕೋದು. ಓಕೆ ಕಮೆಂಟ್ ಮಾಡಿ. ಓಕೆ ಎನಿಮೀಸ್ ಬಂದರು. ಓಕೆ ಈ ಫಸ್ಟ್ ರೌಂಡ್ ಹೊರಗೆ ಎತ್ಕೊಂಡ್ಬಿಡ್ತಾರೆ. ಒಂದು ಸೆಕೆಂಡ್ ರೌಂಡ್ ಹೊರಗೆ ಹೇಳ್ತಾರೆ. ಥರ್ಡ್ ರೌಂಡಿಂದ ನಾವು ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡ್ಕೊತೀವಿ ನೋಡಿ. ಓಕೆ ಹಾಗೆ ಇದೇ ಥರ ಸಪೋರ್ಟ್ ಮಾಡ್ತಾರೆ. ಇನ್ನೂ ಇದೇ ಥರ ಸಬ್ಸ್ಕ್ರೈಬ್ ಮಾಡಿಸಿ ಅಂತ ಕೇಳ್ಕೊತೀನಿ. ಹಾಗೆ ಸಪೋರ್ಟ್ ಮಾಡಿರೋದಕ್ಕೆ ನನಗೆ ತುಂಬ ಖುಷಿ ಆಗ್ತಾಯಿದೆ. ನನಗೂ 100 ಸಬ್ಸ್ಕ್ರೈಬರ್ಸ್ ಆಗ್ತಾರೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಸೊ 100 ಸಬ್ಸ್ಕ್ರೈಬರ್ಸ್ನ ರೀಚ್ ಮಾಡಿಸಿದ್ರೆ ನೀವಿಲ್ಲದೆ ಏನಾಗಲ್ಲ. ಸೊ ನೀವು ಇಷ್ಟೊಂದು ಸಪೋರ್ಟ್ ಮಾಡಿರೋದಕ್ಕೆ ನಾನು ಇಷ್ಟೊಂದು ಬೆಳೆದಿರೋದು. ಓಕೆ ಈಗ ನೋಡೋಣ ಬನ್ನಿ. ತೆಗಿರೋ ಅಂತ ಹೇಳ್ತೀನಿ. ಓಕೆ ಅಂತಂತ ತೆಗೆದುಬಿಟ್ರು. ಓಕೆ ಈ ಮ್ಯಾಚ್ ಅವರೇ ಎತ್ಕೊಂಡ್ಬಿಡ್ತಾರೆ. ಟೆನ್ಷನ್ ಆಗಬೇಡಿ, ನಾವಿದ್ದೀವಲ್ಲ, ನಾವು ಹೊಡಿತೀವಿ. ಒಟ್ಟು ಈ ಮ್ಯಾಚ್ ಬುಯ್ಯ ಅಂತ ನಾವೇ ಹೊಡೆಯೋದು. ಅವ್ರು ಮಾತ್ರ ಬುಯ್ಯ ಹೊಡೆಯೋಕ್ಕಾಗಲ್ಲ. ಓಕೆ ನನ್ನ ಟೀಮೇಟ್ ಒಬ್ಬರನ್ನ ಹಾಕ್ಕೊಂಡ್ಬಿಟ್ರು. ಓಕೆ ಹಾಗೆ ನನಗೆ 100 ಸಬ್ಸ್ಕ್ರೈಬರ್ಸ್ ಆಗೋ ಖುಷಿಗೆ ಏನು ಮಾತಾಡ್ಬೇಕಂತಲೇ ಗೊತ್ತಾಗ್ತಿಲ್ಲ. ಹಾಗೆ ಇದೇ ಥರ ಸಪೋರ್ಟ್ ಮಾಡ್ತಾರೆ, ಇದೇ ಥರ ಇನ್ನೂ ಸಬ್ಸ್ಕ್ರೈಬ್ ಮಾಡಿಸಿ ಅಂತ ಕೇಳ್ಕೊತೀನಿ. ಹಾಗೆ ಅಲ್ಲಿ ಎನಿಮೀಸ್ ಇದ್ದಾರೆ, ಅಲ್ಲಿ ಹತ್ತಕ್ಕಂತ ಹೊಡಿತಾನೆ ಇದ್ದೀನಿ, ಆಗ್ತಾನೆ ಇಲ್ಲ. ಇದರಲ್ಲಿ ನಾನು ಗೇಮ್ ಬಗ್ಗೆ ಜಾಸ್ತಿ ಮಾತಾಡಲ್ಲ ಅನ್ಕೊತೀನಿ. ಅಂದರೆ ಬರೀ ನಮ್ಮ ಚಾನಲ್ ಬಗ್ಗೆ 100 ಸಬ್ಸ್ಕ್ರೈಬರ್ಸ್ ಬಗ್ಗೆ ಜಾಸ್ತಿ ಮಾತಾಡಿರೋದು. ಓಕೆ ಅಲ್ಲೊಬ್ಬ ಬಂದ. ಓಕೆ ನಾಲ್ಕು ಆದಾಗರು ಕಿಲ್ ತೆಗೋಣ ಅನ್ನೋಷ್ಟರಲ್ಲಿ ಇವನೊಬ್ಬ ಬಂದ್ಬಿಟ್ಟ. ಇಲ್ಲಿ ಚಕ್ರೆ ಎಲ್ಲಿ ನೋಡೋಷ್ಟೊತ್ತಿಗೆ ಇಲ್ಲಿ ಹೊಡೆದ್ಬಿಟ್ರು ಅಷ್ಟೇ. ಸೆಕೆಂಡ್ ರೌಂಡ್ ಹೇಗೆ ಎತ್ಕೊಂತೀರ ಹಂಗಂತ ಬೇಜಾರು ಮಾಡ್ಕೊಳಕ್ಕೆಲ್ಲ ಹೋಗಬೇಡಿ. ನಿಮ್ಮನ್ನು ಖುಷಿಯಾಗಿಡೋದು ನನ್ನ ಕೆಲಸ. ಹಾಗೆ ಏನಿಲ್ಲ, ಈಗ ಈ ರೌಂಡ್ ನಾವು ಹೊಡಿತೀವಿ, ಪಕ್ಕ ಈ ರೌಂಡ್ ನಾವು ಹೊಡಿತೀವಿ. ಏನಿಲ್ಲ ಈಗ. ಓಕೆ ಮೆಸೇಜ್ ಮೋಜಿಂದು. ಓಕೆ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಯಾರು ಫಾಲೋ ಮಾಡಿಲ್ಲ ಅಲ್ಲೂ ಫಾಲೋ ಮಾಡಿಬಿಡಿ. ಇನ್ಮೇಲೆ ಅಲ್ಲೂ ಫೇಮಸ್ ಆಗೋಣ ಅಂತ ಅಂದ್ಕೊಂಡಿದ್ದೀನಿ. 100 ಸಬ್ಸ್ಕ್ರೈಬರ್ಸ್ನ ಅಂತೂ ರೀಚ್ ಮಾಡಿಸಾಗಿದೆ. ಸೊ ಅದು ನಿಮ್ಮ ಇದರಿಂದ ನನ್ನಿಂದ ಏನೂ ಆಗಲ್ಲ. ನಾನು ವಿಡಿಯೋಸ್ ಮಾಡ್ತಾಯಿರ್ತೀನಿ, ಅಪ್ಲೋಡ್ ಮಾಡ್ತಾಯಿರ್ತೀನಿ. ನೀವು ನೋಡಿ ಶೇರ್ ಎಲ್ಲ ಮಾಡಿದ್ದೀರಾ. ಸೊ ತುಂಬ ಥ್ಯಾಂಕ್ಸ್ ಹೇಳ್ತಾನೆ ಎಲ್ರಿಗೂ. 100 ಸಬ್ಸ್ಕ್ರೈಬರ್ಸ್ನ ರೀಚ್ ಮಾಡಿಸಾಗಿದೆ ನಾವು. ಹಾಗೆ ಏನಿಲ್ಲ, ಈಗ ಎನಿಮೀಸ್ ಬಂದರೆ ಎನಿಮೀಸ್ ಎಲ್ಲ ಬಂದ ಹೊಡೆಯೋಣ. ಓಕೆ ನನ್ನ ಟೀಮೇಟ್ ಈ ಮ್ಯಾಚಲ್ಲಿ ಓಸಿ ಕಿಲ್ ಹತ್ತೋದು ಬಿಟ್ಟರೆ ಏನೂ ಮಾಡಿಲ್ಲ ಅನ್ಕೊತೀನಿ. ಹೌದು ಪಕ್ಕ ಈ ಮ್ಯಾಚಲ್ಲಿ ನಂಗೆ ಒಂದು ಕಿಲ್ ಹೊಡೋಕ್ಕೆ ಬರಲಿಲ್ಲ. ನಮ್ಮ ಟೀಮೇಟ್ಸು ಎದಕ್ಕೆ ಹಂಗೆ ಮಾಡ್ತಾರೋ ನಂಗೆ ಗೊತ್ತಿಲ್ಲ. ಬರೀ ಓಸಿ ಕಿಲ್ ಹತ್ತೋದು. ಅವನಿಗೆ ನೋಡಿ ಸಕ್ಕದಾಗಿ ಡ್ಯಾಮೇಜ್ ಕೊಟ್ಟು ಅಷ್ಟೊಂದು ಮುಗಿಸೇ ಬಿಡ್ತಾರೆ. ಹೇಳಿದ್ರೆ ಅಲ್ಲೇ ನೀನು ಸುಮ್ಮನೆ ಫೈರ್ ಮಾಡಿದ ಕಣ, ನೀನು ಅಷ್ಟು ಫೈರ್ ಮಾಡಿದ ಕಣ, ನಾನು ಬುಲೆಟ್ ಫೈರ್ ಮಾಡಿದೆ ನಾಲ್ಕಬಿಟ್ಟ ಅಂತಾರೆ. ಏನು ಮಾಡಲ್ಲ ನಮ್ಮ ಹುಡುಗರು ಬಿಟ್ಬಿಡೋಣ. ಅಲ್ಲಿ ಚಿನ್ನ ತಗ ಓಡೋಗ್ತೀನಿ ನಾನು ಮಗನ. ಬರೀ ಸುತ್ತಾಡ್ಕೊಂಡು ಹೊಡಿತೀನಿ ರೀ ಮಗನ ನಿಂಗೆ. ಓಕೆ ಹಂಗೆ ಏನಿಲ್ಲ. ಹಾಗೆ ಏನಂದರೆ ಮಾರ್ನಿಂಗ್ ಬೆಸ್ಟು ಈವ್ನಿಂಗ್ ಬೆಸ್ಟು ವಿಡಿಯೋ ಹಾಕೋದಂತ ಅಂದ್ಬಿಟ್ಟು ಕೆಳಗಡೆ ಕಮೆಂಟ್ ಮಾಡಿ. ಅದನ್ನು ಮರೆಯೋಕ್ಕೆ ಹೋಗ್ಬಾರ್ದು ನೀವು. ನೀವು ಹೇಳಿದ್ರೆ ನಂಗೆ ಗೊತ್ತಾಗುತ್ತೆ. ಮಾರ್ನಿಂಗ್ ಬೆಸ್ಟ್ ಅಂತಂದರೆ ಮಾರ್ನಿಂಗೇ ವಿಡಿಯೋ ಹಾಕ್ತೀನಿ, ಈವ್ನಿಂಗ್ ಬೆಸ್ಟ್ ಅಂತಂದರೆ ಈವ್ನಿಂಗೇ ವಿಡಿಯೋ ಹಾಕ್ತೀನಿ. ಆಯ್ತಾ ತಗೊಳ್ಳಿ. ಯಾಕಂತಂದರೆ ತುಂಬ ಜನಕ್ಕೆ ಈಗ ಸ್ಕೂಲು ಸ್ಟಾರ್ಟ್ ಆಗಿದೆ, ಅದಕ್ಕೋಸ್ಕರನೇ ಹೇಳ್ತಾಯಿದ್ದೀನಿ, ಅದಕ್ಕೋಸ್ಕರನೇ ಕೇಳಿದ್ದೀನಿ. ಸೊ ಕಮೆಂಟ್ ಹಾಕಲೇಬೇಕಿದೆ ನೀವು. ಓಕೆ ಓಕೆ ಬಂದರು ತಗ ನಮ್ಮ ಟೀಮೇಟ್ ಹೊಡೆದ್ಬಿಟ್ರು. ಓಕೆ ರಿವೈವ್ ಇದು ಇಲ್ಲ ಹೊಡ್ರಿ. ಓಕೆ ನನ್ನ ಟೀಮೇಟ್ 4 ಮಾಡಿಬಿಟ್ಟು ಕಿಲ್ ಮಾಡ್ಕೊಳ್ಳೋ ಮತ್ತೆ ಕಿಲ್ ಮಾಡ್ಕೊಳ್ಳೋ. ಓಕೆ ಕಾರ್ತಿಕ್ ಕಿಲ್ ಮಾಡ್ಕೊಂಬಿಟ್ಟ. ಓಕೆ ನಮ್ಮ ಫ್ರೆಂಡ್ ಸರ್ ಕಾರ್ತಿಕ್. ಓಕೆ ಅವ್ನು ಕಿಲ್ ಮಾಡ್ಕೊಂಬಿಟ್ಟ. ಓಕೆ ಹಂಗೆ ಇನ್ನೂ ನಮ್ಮ ಗಿಲ್ಡ್ ಮೆಂಬರ್ಸ್ ಬೇರೆ ಇದ್ದಾವೆ. ಸೊ ನಾನು ನಮ್ಮ ಫ್ರೆಂಡು ಇಬ್ಬರು
ನಾವಿಬ್ರು ಗೊತ್ತಿರೋ ಪ್ಲೇಯರ್ಸ್ ಹೋಗಿ ಇನ್ನಿಬ್ರು ಗೊತ್ತಿರೋ ಪ್ಲೇಯರ್ಸ್ನ ಕರ್ಕೊಂಡೋಗಿರ್ತೀವಿ. ಇವನೇ ಮೆಡಿಕೇಟ್ ಹಾಕೊಂಡಲ್ಲ ಇದು ಕರ್ಕೊಂಡು ಅಲ್ಲ ಕಟನ್ ಹಿಡ್ಕೊಂಡಲ್ಲ ಅವನೇ ಕರ್ತಿಕೋ. ಓಕೆ ಈಗ ಹಂಗೆ ಈಗ ಹೋಗ್ತಾ ಇದ್ದೀವಿ. ತೆಗಿರೋ ಅಂತ ಹೇಳ್ತಾನೆ, ಅದನ್ನು ತೆಗಿತಾ ಇಲ್ಲ. ಓಕೆ ತೆಗಿರೋ ಇಲ್ಲಿ ತೆಗಿರೋ ಅಂತ ಹೇಳ್ತೇನೆ. ಓಕೆ ತೆಗೆದ್ಬಿಟ್ರು. ಅಂತೂ ಇಂತೂ ಎನಿಮೀಸ್ ಜಾಸ್ತಿ ನಾನು ಅಟ್ಯಾಕ್ ಮಾಡಿ ಕಿಲ್ ಮಾಡ್ಕೊಂಡ್ಬಿಡ್ತಾರೆ. ಅದೊಂದೇ ಈ ಮ್ಯಾಚಲ್ಲಿ ನಂಗೆ ಗುರ್ದೋಗಿದ್ದು. ಸೊ ಈ ಥರ ಮಾಡ್ತಾರೆ ನೋಡಿ. ಈ ಎನಿಮೀಸ್ನ ಕಂಡ ತಕ್ಷಣ ಭಾಳ ಸಿಟ್ಟು ಬರುತ್ತೆ ನನಗಂತಾರೆ ಈ ಥರ ಮಾಡೋದು ನೋಡಿದರೆ. ಸೊ ನಿಮಗೂ ಈ ಥರ ಸಿಟ್ಟು ಬರುತ್ತೆ ಅಂತ ಅಂದ್ಕೊತೀನಿ. ಹಾಗೆ ಗೇಮ್ಸ್ ಏನು ರೆಕಾರ್ಡ್ ಆಗ್ತಿದೆಯಾ ಇಲ್ಲ ಅಂತ ಕೆಳಗಡೆ ಕಮೆಂಟ್ ಮಾಡಿ. ಅದನ್ನು ಮಾತ್ರ ಮರೆಯೋಕ್ಕೆ ಹೋಗಬಾರ್ದು ನೀವು. ಓಕೆ ಇಲ್ಲಿ ಬಂದ್ವಿ. ಓಕೆ ನಮ್ಮ ಟೀಮೇಟ್ಸು ಇಲ್ಲವ್ರೆ. ನಮ್ಮ ಟೀಮೇಟ್ಸ್ ಎನಿಮೀಸ್ನ ಹುಡುಕ್ತವ್ರೆ. ಆದರೆ ನೋಡೋಣ ಬನ್ನಿ ಎನಿಮೀಸ್ ಸಿಗ್ತಾರಾ ಇಲ್ವಾ ಅಂತ ಅಂದ್ಬಿಟ್ಟು. ಹಾಂ ಈಗ ಇಲ್ಲಿ ಕೂತಿದ್ದೀವಿ. ಓಕೆ ನನ್ನ ಟೀಮೇಟಿಗೆ ನಾಕ್ ಮಾಡ್ಕೊಂಬಿಟ್ರು. ಅಯ್ಯೋ ಕಿಲ್ ಮಾಡ್ಕೊಂಬಿಟ್ರಲ್ಲೋ ಶಿಶಿ ನಿಮ್ಮ ಅಜ್ಜಿ. ಓಕೆ ಅಲ್ಲೆಲ್ಲೆಲ್ಲೆಲ್ಲೆಲ್ಲೇ ಏನು ಒಂದು ಹೊಡ್ತಾವ್ರಿ ಸತ್ತಬಿಡ್ತದೆ. ಅಯ್ಯ ನಮ್ಮ ಟೀಮೇಟ್ಸ್ನ ಕಂಡ್ರೆ ಭಾರಿ ಹೊಡೆದೋಗುತ್ತೆ ನಂಗಂತರು. ಯಾಕಂದ್ರೆ ಬರೀ ಓಸಿಕಿಲ್ ಅದ ನೋಡಿ. ಇಷ್ಟೆಲ್ಲ ಡ್ಯಾಮೇಜ್ ಕೊಟ್ಟಿರ್ತೀನಿ, ಓಸಿಕಿಲ್ ಎತ್ತದ ಮಾತಾಡ್ಬಿಡೋದ. ನೀನು ನೋಡಿ ಇಷ್ಟೆಲ್ಲ ಹೊಡೆದೆ ನೆಟ್ವರ್ಕ್ಲಾಗ ಅಷ್ಟೇ ಹೊಡೆದೇ ಬಿಟ್ಟ. ಇವರೆಲ್ಲ ನೋಡಿದ್ರೆ ಭಾರಿ ಸಿಟ್ಟು ಬಂದ್ಬಿಡುತ್ತೆ. ಹೊಡೆದ ತಕ್ಷಣ ಕಿಲ್ ಮಾಡ್ಕೊಂಡ್ಬಿಡ್ತಾರೆ. ತುಂಬ ಸಿಟ್ಟು ಬಂದ್ಬಿಡುತ್ತೆ. ಒಂದೊಂದ್ಸಲ ಸಿಕ್ಕರೆ ಲಾಲ ಕೂರಿಸ್ಬೇಕಂತ ಅನ್ಕೊತೀನಿ. ಆದರೆ ನನ್ನ ಹತ್ರ ಲಾಲೆ ಮಾಡಿಲ್ಲ. ಹಾಗೆ ಈಗ ಏನೆಲ್ಲ ಗೇಮ್ಸ್ ಒಂದು ರೆಕಾರ್ಡ್ ಆಗ್ತಿದೆ ಅಂತ ಕಮೆಂಟ್ ಮಾಡಿ. ಹಾಗೆ ಎನಿಮಿ ಬಂದ. ಓಕೆ ನಮ್ಮ ಟೀಮೇಟ್ ಫುಲ್ಲ ಹೇಳೋಗಾರ. ಓಕೆ ಹೊಡಿತಾರೆ ಹೊಡ್ರಿ ನಿಮ್ಮ ಕೈಲಿ ಆಗತ್ತೆ. ಓಕೆ ಹೊಡೆದ್ರು. ಓಕೆ ಅಂತೂ ಇಂತೂ ಮುಗಿಸ್ಬಿಟ್ರು. ಅಷ್ಟೇ ಹೀರೋನು ನಾವೇ ಗೆದ್ಕೊಂಡಿದ್ವಿ. ಹಾಗೆ ನಾನು ಅಂದ್ಕೊಂಡಿದ್ದೆ ಮ್ಯಾಚ್ ಬುಯ್ಯ ಹೊಡೆಯೋಕ್ಕಾಗಲ್ಲ ನಮ್ಮ ಕೈಯಲ್ಲಿ ಅಂತ ಅಂದ್ಕೊಂಡಿದ್ದೆ. ಆದ್ರೂ ಹೆಂಗೋ ಬುಯ್ಯ ಹೊಡೆದಿದ್ದೀವಿ. ನಾವು ಸ್ಟಾರ್ಟಿಂಗಲ್ಲಿ 2 ರೌಂಡ್ ಹೊಡೆದಾಗಲೇ ನಾನು ಅಂದ್ಕೊಂಡಿದ್ದೆ ನನ್ನ ಕೈಲಿ ಬುಯ್ಯ ಹೊಡೆಯೋಕ್ಕಾಗಲ್ಲ ಅಂತೆಲ್ಲ ಅಂದ್ಕೊಂಡ್ಬಿಟ್ಟಿದ್ದೆ. ಆದರೆ ನೋಡಿ ಹೆಂಗೆ ಬುಯ್ಯ ಹೊಡೆದಿದ್ದೀವಿ. ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ. ಹಾಗೆ ನೀವೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇದೇ ಥರ ಸಪೋರ್ಟ್ ಮಾಡ್ತಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ಹಾಗೆ ಈಗ ಏನಿಲ್ಲ ಎನಿಮೀಸ್ ಬರ್ತಾರೆ ಹೊಡೆಯತ್ತಾರೆ. ಹಾಗೆ ಏನಿಲ್ಲ ತರ್ರಿ ಕುತ್ಕೊಂಡು ಹೋಗೋಣ. ನನಗೆ ಆ್ಯಕ್ಚುಲಿ ವೀಡಿಯೋ ಹಾಕೋಕ್ಕೆ ಇಷ್ಟ ಇದ್ದಿಲ್ಲ, ಅದಕ್ಕೋಸ್ಕರನೇ ಹೇಳ್ತಾ ಇರೋದು. ವೀಡಿಯೋ ಹಾಕೋಕ್ಕೆ ಮೂಡ್ ಬಂದಿರಲಿಲ್ಲ ನೆನೆ ಮೊನ್ನೆ ಎಲ್ಲ, ಅದಕ್ಕೋಸ್ಕರನೇ ವೀಡಿಯೋ ಹಾಕೋಕ್ಕೆ ಆಗಿರಲಿಲ್ಲ. ವೀಡಿಯೋ ಮಾಡ್ತೀನಿ, ವಾಯ್ಸ್ ಕರೆಕ್ಟಾಗಿ ಕೊಡೋಕ್ಕೆ ಬರ್ತಿದ್ದಿಲ್ಲ. ಅದಕ್ಕೋಸ್ಕರನೇ ವೀಡಿಯೋ ಮಾಡೋಕ್ಕಾಗಿದ್ದಿಲ್ಲ. ಈಗ ಹೆಂಗಾರಾಗಲಿ ವೀಡಿಯೋ ಮಾಡಲೇಬೇಕಂತ ಅಂದ್ಬಿಟ್ಟು ಹೆಂಗೆ ಮಾಡ್ತಾಯಿದ್ದೀನಿ. ಓಕೆ ಇಬ್ಬರು ನಾಲ್ಕು, ಒಬ್ಬನ ಕಿಲ್ ಆದ. ಓಕೆ ಒಳ್ಳೆ ಕೆಲಸ. ಓಕೆ ಇನ್ನೊಬ್ಬನ ಕಿಲ್ ಆದನ. ಅಯ್ಯೋ 2 ನಾಲ್ಕು. ಓಕೆ ಇನ್ನೊಬ್ಬ ಕಿಲ್ ಆದ 1 ನಾಲ್ಕು. ಓಕೆ 3 ಕಿಲ್ ಆಗಿದೆ. ಇನ್ನೊಬ್ಬ ಇದ್ದಾನೆ ಡಬಲ್ ಬ್ಯಾಗ್ ಹಿಡ್ಕೊಂಡಾನೆ. ಅದು ಬೇರೆ ಯಾರು ನನ್ನ ಟೀಮೇಟಿನ ವಾಲ್ ಹೊಡ್ತಿದ್ರಿ. ಓಕೆ ನನ್ನ ಟೀಮೇಟಿನ ವಾಲ್ ಹೊಡೆದ್ಬಿಟ್ಟೆ. ಈಗ ಏನಿಲ್ಲ ರಶ್ ಮಾಡೋಕ್ತಿದ್ದ. ಓಕೆ ರಶ್ ಮಾಡೋಣ. ಹಂಗೆ ಗೇಮ್ಸ್ ಏನು ರೆಕಾರ್ಡ್ ಆಗ್ತಿದೆ ಅಂತ ಕೆಳಗಡೆ ಕಮೆಂಟ್ ಮಾಡಿ. ಅಯ್ಯಯ್ಯೋ ಲೇ ನನ್ನ ಮಗ ಬರೀ ಕಿಲ್ ಐತಿ. ನಾನು ನಿಜ ಹೇಳ್ತೀನಿ ಈ ಮ್ಯಾಚಲ್ಲಿ ನಂದು ಒಂದು ಕಿಲ್ ಆಗಿರಲ್ಲ. ನಾನು ನಿಜ ಹೇಳ್ತೀನಿ 1 ಕಿಲ್ ಆಗಿರಲ್ಲ. ಸೊ ಸಖತ್ತು ಹೊಡೆದೋಗ್ಬಿಡುತ್ತೆ ನಂಗಂತೂ. ಅದಕ್ಕೆ ಹಿಂಗೆ ಮಾಡ್ತಾರೆ ನನ್ನ ಟೀಮೇಟ್ಸ್ ಅಂತ ಅಂದ್ಬಿಟ್ಟೆ. ಸೊ ಸಖತ್ತು ಬೇಜಾರಾಗ್ಬಿಡುತ್ತೆ. ಈ ಊರು ಎಲ್ಲದು. ಹಾಂ ಓಕೆ ಈಗ ಹೋಗೋಣಂತೆ. ಓಕೆ ಎಲ್ಲದೂ ಲೂಟ್ ಮಾಡ್ಕೊಂಡಿದ್ವಿ. ಈಗ ಡೈರೆಕ್ಟ್ ಇಲ್ಲಿಗೆ ಹೋಗಬೇಕು. ಬನ್ನಿ ಹೋಗೋಣಂತೆ. ಈಗ ನಾನು ರಶ್ ಮಾಡ್ಬೇಕಂತ ತುಂಬ ಸಿಟ್ಟು ಮಾಡ್ತೀನಿ. ಅಂತಕಂದ್ರೆ ಒಂದು ಕಿಲ್ ಆಗಿರಲ್ಲ ಈ ಮ್ಯಾಚಲ್ಲಿ. ನಂದು ಸಕ್ಕ ಸಿಟ್ಟು ಬಂದ್ಬಿಡುತ್ತೆ ನನಗೆ. ನನ್ನ ಟೀಮೇಟ್ಸ್ ನೋಡಿದ್ರೆ ತುಂಬ ಹೊಡೆದಾಗುತ್ತೆ. ಓಕೆ ಅಲ್ಲಿ ನೋಡಿ ಏಮೇ ಹೋಗ್ತಿಲ್ಲ ಅಂದಮೇಲೆ ಸುಮ್ಮನೆ ಬುಲೆಟ್ ಫೈರ್ ಮಾಡಿದೆ. ಓಕೆ ಇದನ್ನು ಹಾಕ್ಬಿಟ್ಟು ರಶ್ ಮಾಡೋಣ ಅಂತ ಅಂದ್ಕೊಂಡೆ. ನನಗೆ ಸಕ್ಕತ್ತಾಗಿ ಡ್ಯಾಮೇಜ್ ಕೊಟ್ಟು ಓಡಿಸ್ಬಿಡ್ತಾರೆ. ಓಕೆ ನೋಡಿ ಈಗ ಇಲ್ಲಿಗೆ ಹೋದ್ವಿ. ಓಕೆ 7 ಡ್ರಾಪ್ ಇಲ್ಲಿ ಬಿತ್ತು. ಏನಿಲ್ಲ ಈಗ ಒಳಗೆ ಹೋದ್ವಿ. ಓಕೆ ಅಲ್ಲಿ ನನ್ನ ಟೀಮರ್ಸ್ ಇರು. ಓಕೆ ಡ್ಯಾಮೇಜ್ ಕೊಟ್ಟೆ. ಹೊಡಿಬಿಡ್ರು. ಓಕೆ ಒಳಗೆ ಹೋಗ್ಬಿಡೋಣ. ನನಗಂತೂ ಸಖತ್ ಇದಾಗ್ಬಿಡ್ತು. ಫೋನ್ ಬೇರೆ ಸ್ಕ್ರೀನ್ ಬೇರೆ ಕಡೆ ತರಿಸ್ಬಿಟ್ಟಿದ್ದೆ. ಓಕೆ ಪಟಾಕ ಅಂತೇಳಿ ನಿಂತ್ಕೊಂಡು ಒಂದು ಮೆಡಿಕೇಟ್ ಹಾಕೊಂಬಿಡೋಣ. ಯಾಕಂತಂದರೆ ನನ್ನ ಟೀಮರ್ಸ್ ನೋಡಿ. ಓಕೆ ನನ್ನ ಟೀಮರ್ಸ್ ನಾಕ್ ಮಾಡ್ರೆ. ಓಕೆ ಹೊಡಿದೆ ಹಾಕೋ. ಅಯ್ಯೋ ಎನಿಮೀಸ್ ನಾಕ್ ಮಾಡಿಬಿಡ್ರು. ನನಗೆ ಬೇಕು ಎನಿಮೀಸು. ಲೇ ಅಯ್ಯೋ ನಾಕ್ ಮಾಡಿದ್ರೆ ಕಿಲ್ ತೆಗಿಯೋಕೆ ನಾನು ಬೇಕು ಗೈಸ್. ನನ್ನ ಮಕ್ಕಳಿಗೆ ಅಲ್ಲ ಒಂದರ ಅಯ್ಯೋ ಒಳ್ಳೆ ಡೆತ್ತು ನಿಮ್ಮ ಬಾಯಿಗೆ ಮಾಡಕ್ಕೆ. ಯಾಕೆ ಹಿಂಗೆ ಮಾಡ್ತೀರಾ? ಒಂದರ ಹೊಡ್ತಾ ಸಾಯಿರೋ ಲೇ. ಇಂಥವ್ರು ನೋಡಿದ್ರೆ ನನಗೆ ಭಾಳ ಹೊಡೆದೋಗ್ಬಿಡುತ್ತೆ. ಸಕ್ಕತ್ತು ಮಾಡ್ಬಿಡುತ್ತೆ ಜಾಗದಲ್ಲಿ. ಅಲ್ಲಿ ನೋಡಿ ಇಲ್ಲಿ ಬಂದ ನೋಡಿ ಕೆಳಗೆ ಹೋಗ್ತಾನೆ. ಈಗ ಕೆಳಗೋಗಿ ನಾನು ಒಳಗೆ ಹೋಗ್ಬೇಕು ಅನ್ನೋಷ್ಟರಲ್ಲಿ ನಮ್ಮ ಟೀಮೇಟ್ಸ್ ಇರ್ತಾರಲ್ಲ ಪುಣ್ಯ ಆತ್ಮರು ಮುಗಿಸ್ಬಿಡ್ತಾರೆ ಅಷ್ಟೇ.
ಅಷ್ಟೇ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಇದೇ ಥರ ಸಪೋರ್ಟ್ ಮಾಡಿ ನೋಡಿ ಅಷ್ಟೇ ಭುಯ್ಯನೇ ಆಗೋಯ್ತು ಅಷ್ಟೇ. ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇದೇ ಥರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಇದೇ ಥರ ಸಪೋರ್ಟ್ ಮಾಡ್ಕೊಳ್ಳಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಗಾಯ್ಸ್. ಓಕೆ ಬಾಯ್ ಗಾಯ್ಸ್, ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್ ಬಾಯ್.